ಸಾಗರ ಅಂತ ಬಂದರೆ ತಾಜ್ ಮಹಲ್ ಪ್ರೀತಿ ಗುರುತು ಅಂತಾರೆ. ಅದೇ ಥರ ಶಿವಮೊಗ್ಗ ಅಂತ ಬಂದರೆ ಆ ಜಾಗ ಗುರುತು. ಹಲೋ ಎಲ್ಲರಿಗೂ ನಮಸ್ತೆ, ನಾನು ನಿಮ್ಮ T4A ಬ್ಲಾಗ್ ಕಡೆಯಿಂದ ಭುವನ್ ಮಾತಾಡ್ತಿರೋದು. ಶಿವಮೊಗ್ಗದಲ್ಲೇ ಫೇಮಸ್ ಆಗಿರೋ ಜಾಗ ಅಂತ ಹೇಳಿದ್ರೆ ತಪ್ಪೇನಿಲ್ಲ. ಯಾವ ಜಾಗ ಅಂತ ನಿಮ್ಗೆ ಗೊತ್ತಿರೋ ಕಮೆಂಟ್ ಮಾಡಿ. ಇದೊಂದು ಪಾರ್ಕು, DVS ಕಾಲೇಜ್ ಎದುರುಗಡೆ ಇರೋ ಈ ಗಾಂಧಿ ಪಾರ್ಕ್, ಮಹಾತ್ಮ ಗಾಂಧಿ ಅವರ ಉದ್ಯಾನವನ. ಮ್ಯಾಮ್ ಯಾರು ಟಿಕೆಟ್ ದೊರೆಯುವ ಸ್ಥಳ ಸೈತೇನ ಪ್ರಿಂಟ್ ಬರ್ತಿಲ್ಲ ಅಂತೆ. ಒಬ್ರಿಗೆ 10 ರೂಪಾಯಿ ಅಂತ ಚಾರ್ಜ್ ಮಾಡ್ತಾರೆ. ನಾವು ಇಬ್ಬರು ಬಂದಿರೋದಕ್ಕೆ 20 ರೂಪಾಯಿ ತಗೊಂಡವ್ರೆ. ಬನ್ನಿ ಒಳಗಡೆ ಹೋಗೋಣ. ಎಂಟ್ರೆನ್ಸ್ ಬರ್ತಾನೆ, ಎಂಟ್ರೆನ್ಸ್ ಇಂದ ಚೆನ್ನಾಗಿದೆ. ಡೈನೋಸರ್ ಏನೋ ಸತ್ತೋಗಿದೆ ಅಂದ್ರೆ ಇದು ಸುಳ್ಳು ಮಾತು, ಎಲ್ಲ ಅಲ್ಲೇ ಇದೆ. ಆಯ್ತು ಬಿಡು, ಡೈನೋಸರ್ ಎಲ್ಲ ಅಲ್ಲೇ ಇದೆ. ಅದು ಇನ್ನೂ ಇಲ್ಲಿ ಇಟ್ಕೊಂಡಿದ್ದಾರೆ. ಅದಕ್ಕೆ ಫುಡ್ ಏನಾಗ್ತಾರೆ ಅಂದ್ರೆ ಮಟನ್, ಚಿಕನ್ ಅಲ್ಲ ಮಚ್ಚೆ. ಇವ್ನು ಯಾವನ ಸೆಡೆ ನನ್ನ ಮಗ. ಅಲ್ಲಿ ಮೀನೆಲ್ಲ ತೋರ್ಸೋರು. ಅವಾಗ 5 ರೂಪಾಯಿನೋ ತಗೊಳೋರಲ್ಲ, ಅದು ಒಳಗಡೆ ಹೋಗಿ ನೋಡಕ್ಕೆ, ಮೀನು ನೋಡೋಕ್ಕೆ. ಇವಾಗೆಲ್ಲ ಅದೂ ಇಲ್ಲ, ಮೀನು ಇಲ್ಲ, ಏನೂ ಇಲ್ಲ, ಎಲ್ಲ ಕ್ಲೋಸ್ ಮಾಡಿಟ್ಟವ್ರೆ. ಅಲ್ಲಿದೆ ಇನ್ನು ಮೀನು ಇಲ್ಲ, ಅಲ್ಲೂ ಇಲ್ಲ, ಅದನ್ನು ಕ್ಲೋಸ್ ಮಾಡವ್ರೆ. ನನಗೆ ಗೊತ್ತಿಲ್ಲ. ಫ್ಯಾಮಿಲಿ ಜೊತೆ ಬರ್ಬೇಕಂದ್ರೆ ಬರಕೋಬೇಡಿ, ಸುಮ್ಮನೆ ವೇಸ್ಟ್. ತುಂಬಾ ಜನ ಇದ್ದಾರೆ. ಏನಕ್ಕೆ ಸಿಟಿ ಮಾಡೋ ಜನ ತುಂಬಾ ಜನ, ಅವರೇ ಜಾಸ್ತಿ. ಇನ್ನೊಂದು ಗಾಂಧಿ ಪಾರ್ಕ್, ಇನ್ನೊಂದು ಲವರ್ಸ್ ಪಾರ್ಕ್. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ. ಏನೋ ಗಾಂಧೀಜಿ ಜನರು ಈ ಜಾಗ ಬಂದು ನೋಡಿದ್ರೆ ನೋಡ್ದಾಗ್ಲೇ ಎದೆ ಹೊಡ್ಕೊಂಡು ಸತ್ತೋಗ್ಬಿಡೋರು. ಅವ್ನು ಅಂಡ್ರು ಬೇರೆ ಹಾಕಿಲ್ಲ ಕಣ, ಪಂಚ್ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ. ಏನು ಸರಿನಿಲ್ಲ, ಪಾರ್ಕ್ ತರನೇ ಇಲ್ಲ. ಹಾ, ನೋಡಿ ಗಾಂಧಿ ಪಾರ್ಕ್ ನೋಡಿ, ಆ ಕಡೆ ನೋಡಿ, ವಾಶ್ರೂಮ್ ಇದೆ, ಡೋರ್ ಇಲ್ಲ. ಟ್ರೈನಿಗೆ ಪಾಪ ವಯಸ್ಸಾಗ್ಬಿಟ್ಟಿದೆ, ಅದಕ್ಕೆ ಒಂದೇ ಕಡೆ ನಿಂತಿದೆ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ಒಬ್ರಿಗೆ 30 ರೂಪಾಯಿ ಅಂತೆ. ಸೊ ಇದು ಹೆಂಗೆ ಅಂದರೆ 5 ಜನ ಇದ್ದರೆ ಒಬ್ರಿಗೆ 30 ರೂಪಾಯಿ ಅಂತೆ. ಇಲ್ಲ ನಾನು ಒಬ್ಬನೇ ಹೋಗ್ಬೇಕು ಅಂದರೆ 150 ರೂಪಾಯಿ ಕೊಟ್ಟು ಹೋಗ್ಬೇಕಂತೆ, ಒಬ್ಬನಿಗೆ ಕರ್ಕೊಂಡು ಹೋಗೋದಂದ್ರೆ. ಇಲ್ಲಿ ನೋಡಿ ಕೆರೆ. ತುಂಬಾ ಅಲ್ಲಿ ಮೀನು ಇರ್ತಿದ್ರು, ಗೋಲ್ಡ್ ಫಿಶ್. ಅವಾಗೆಲ್ಲ ಒಳ್ಳೊಳ್ಳೆ ಮೀನುಗಳಿದ್ವು. ಸೊ ಈಗಲೂ ಇದೆ, ಇಲ್ಲ ಅಂತಿಲ್ಲ ಮೀನು. ಬಟ್ ಈ ನೀರು ಎಷ್ಟು ಗಲೀಜಾಗಿದೆ. ಅದು ಮೀನು ನಮಗೆ ಕಾಣಲ್ಲ, ಯಾಕಂದ್ರೆ ನೀರು ಫುಲ್ ಕ್ಲೀನಲ್ಲಿದೆ. ಜನ ನೋಡಿ ಎಂಥವ್ರು ಇರಬೇಕು, ಎಲ್ಲಿ ಬೇಕಾರಲ್ಲಿ ಪ್ಲಾಸ್ಟಿಕ್ಕು ಇದ್ರೊಳಗೆ ಹಾಕಿಟ್ಟವ್ರೆ. ಬಾಟ್ಲಿ ಅಂತೆ ಎಲ್ಲ ಹಾಕೋರೆ. ಬಂದರೆ ನೋಡಲ್ಲ, ಕೈ ಹಿಡ್ಕೊಂಡು ಸುಮ್ಮನೆ ಇರಲ್ಲ, ಏನಾರ ಒಂದು ಹಾಳು ಮಾಡೋದ್ರಲ್ಲೇ ಇರ್ತಾರೆ. ಅಂಥ ಜನಗಳಲ್ಲಿರೋದು. ಅಲ್ಲೊಬ್ರು ಪಾಪ ಓದ್ತವ್ರೆ ನೋಡಿ. ನಮ್ಮ ಇದರಲ್ಲಿ ಶಿವಮೊಗ್ಗದಲ್ಲಿ ಇಂಥವ್ರು ಅವರೇ. ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಲೈಕ್ ಈ ಪಾರ್ಕ್ ಹಾಳು ಮಾಡೋದು. ಒಂದಿಬ್ರು ಇದ್ದಾರೆ, ಲವರ್ಸ್ಗೆ, ಕಪ್ಪಲ್ಸ್ಗಳಂತಾರೆ ಅವ್ರನ್ನ. ಸೊ ಅವರೇ ಹಾಳು ಮಾಡೋದು ನೋಡಿ. ಚೆನ್ನಾಗಿ ಓದೋರು ಬಂದು ಕುತ್ಕೊಂಡು ಓದ್ತಾರೆ, ಅವ್ರಿಗೆ ಒಂಥರ ಡಿಸ್ಟರ್ಬ್ ಆಗುತ್ತೆ. ಇವ್ರು ಈ ಥರ ಏನೇ ಮಾಡಿದ್ರು ಮನೆ ಇದೆ, ಇಲ್ಲ ಲಾಡ್ಜ್ ಇದೆ, ಆ ಸೈಡ್ ಹೋಗಿ ಇವ್ರು ಹೆಂಗಾರ ರೊಮ್ಯಾನ್ಸ್ ಮಾಡ್ಕೊಳ್ಳಿ, ಇಲ್ಲ ಮತ್ತೊಂದು ಮಗದೊಂದು ಏನಾರ ಮಾಡ್ಕೊಳ್ಳಿ. ಈ ಥರ ಒಂದು ಪಾರ್ಕ್, ಪಬ್ಲಿಕ್ ಪ್ಲೇಸ್ ಅಂದರೆ ಸ್ವಲ್ಪ ಡೀಸೆಂಟಾಗಿರೋದು ಕಲ್ತ್ಕೊಳ್ಳಿ, ತುಂಬ ಒಳ್ಳೆಯದು. ನನ್ನ ಮೇಲೆ ಆಣೆ ಇಟ್ಟು ಈ ವಿಡಿಯೋ ಅಂದರೆ ಇಲ್ಲಿ ಈ ಸರೌಂಡಿಂಗ್ ಇರೋ ಕಾಲೇಜ್ ಹುಡುಗರೇನೋ ನೋಡ್ತಿದ್ರೆ ಕಮೆಂಟ್ ಮಾಡಿ. ಎಲ್ಲ ಪಾರ್ಕಲ್ಲೂ ಏನೇನೋ ಫೇಮಸ್ ಆದರೆ ಈ ಪಾರ್ಕಲ್ಲಿ ಪೊದೆಗಳೇ ತುಂಬ ಫೇಮಸ್ಸು. ಏನಕ್ಕೆ ಫೇಮಸ್ಸು ಅಂತ ಅವ್ರಿಗೆ, ನಮಗಿಂತ ಚೆನ್ನಾಗಿ ಅವ್ರಿಗೆ ಮಸ್ತಾಗಿ ಗೊತ್ತಿದೆ. ಒಂದು 10 ವರ್ಷ ಹಿಂದೆ ಈ ಪಾರ್ಕ್ ಭಯಂಕರ ಫೇಮಸ್ಸು. ಈ ಸ್ಕೂಲಲ್ಲೆಲ್ಲ ಇದಕ್ಕೆ ಕರ್ಕೊಂಡು ಹೋಗರಲ್ಲ ಮಗ, ಏನೋ ಎಲ್ಲರ ಟ್ರಿಪ್ ಅಂತ ಕರ್ಕೊಂಡು ಹೋಗರಲ್ಲ, ಶನಿವಾರ ಟೈಮಲ್ಲಿ ಈ ಪಾರ್ಕಿಗೆ ಕರ್ಕೊಂಬರೋರು. ಮೊದಲಲ್ಲಿ ಮಕ್ಕಳು ಆಟ ಆಡೋಕ್ಕೆಲ್ಲ ಜಾಗ ಇತ್ತಲ್ಲಿ. ಅದೇ ಈ ವಂಡರ್ಲಾದೆಲ್ಲ ಇರತ್ತಲ್ಲ ಮುಂಚೆ, ಒಳಗಡೆಯಿಂದ ಹೋಗಿ. ಈಗಿಲ್ಲ ಅದೆಲ್ಲ. ಇದೆಲ್ಲ ಜಾರಿ ಮುಕ್ಲಿಸ್ ಹೋಗ್ಬಿಟ್ಟಿದೆ. ಅವಾಗ ಏನು ಒಂದು 20 ರೂಪಾಯಿನ ಇಸ್ಕೊಳೋರು. ಅಲ್ಲಿಂದ ಇಲ್ಲಿ ಬಸ್ ಚಾರ್ಜ್ 3 ರೂಪಾಯಿ, ಇಲ್ಲಿ ಬಂದಿದ್ದಾಗ ಒಂದು 5 ರೂಪಾಯಿ, ಏನೋ ಒಂದು 20 ರೂಪಾಯಿನ ಇಸ್ಕೊಳೋರು. 10 ರೂಪಾಯಿನ 20 ರೂಪಾಯಿ ಇಸ್ಕೊಳೋರು. ಕರ್ಕೊಂಬರೋರು. ಸ್ಕೂಲಲ್ಲೇ ಅಡುಗೆ ಮಾಡಿಕೊಂಡು ಇಲ್ಲಿ ನಮಗೆ ಬೆಳಗ್ಗೆನೇ ಕರ್ಕೊಂಬಂದ್ಬಿಟ್ಟು ಆಟ ಆಡಿಸಿ ಮಧ್ಯಾಹ್ನ ಇಲ್ಲೇ ಊಟ ಮಾಡಿಸಿ ಕರ್ಕೊಂಡು ಹೋಗೋರು ಮತ್ತೆ ಮನೆಗೆ. ಶನಿವಾರ ಟೈಮ್ ಮಾತ್ರ. ಅವೆಲ್ಲ ಸ್ಕೂಲಲ್ಲಿದ್ದ ಟೀಚರ್ಸ್ಗಳು ಭಯಂಕರ ತಲೆ ಓಡಿಸೇ ಇದೆಲ್ಲ ಮಾಡೋರು. ಯಾಕಂದರೆ ಇಡೀ ದಿನ ಫುಲ್ಲು ಅಂದರೆ ಒಂದು ದಿನ ವೇಸ್ಟ್ ಆಗಿಬಿಡುತ್ತೆ ಅಂತ ಐಡಿಯಾ ಹಾಕೋರು. ಇಲ್ಲಾಂದರೆ ಶುಕ್ರವಾರ ಟೈಮು, ಈ ಸೋಮವಾರದಿಂದ ಶುಕ್ರವಾರ ಮುಂಟ ಕರ್ಕೊಂಡೇ ಬರೋಲ್ಲ ದಿನ. ಶನಿವಾರ ಟೈಮ್ ಮಾತ್ರ ಕರ್ಕೊಂಬರೋರು. ಯಾಕೆ ಹೇಳು, ಹಾಫ್ ಡೇ ಅಲ್ಲ ಬಿಡು, ಒಂದು ಸ್ವಲ್ಪ ಆಟಾಡ್ಕೊಂಡು ಸುತ್ಕೊಂಡು ಹೋಗ್ಬಿಡ್ಲಿ ಬಿಡು, ಹೋದ್ರೆ ಹೋಯ್ತು ಹಾಫ್ ಡೇ ಇವತ್ತು ಅಂತ ಬಿಟ್ಬಿಡೋರು. ಅದು ಯಾವಾಗ ವರ್ಷಕ್ಕೆ ಒಂದ್ಸತಿ ಏನೋ ಕರ್ಕೊಂಬಂದಿದ್ದು ಅಷ್ಟೇ. ಅಷ್ಟು ವರ್ಷ ಓದಿದ್ರು, ಹೆಚ್ಚು ಕಮ್ಮಿ 10 ವರ್ಷ ಓದಿದ್ರು, 1ನೇ ಕ್ಲಾಸಿಂದ 10ನೇ ಕ್ಲಾಸ್ ಮುಂಟ ಓದಿದ್ರು ಒಂದೇ ಒಂದು ಸತಿ ಮಾತ್ರ ಕರ್ಕೊಂಬಂದಿರೋ ಸ್ಕೂಲಲ್ಲಿ ಇಲ್ಲಿಗೆಲ್ಲ. ಇಷ್ಟಕ್ಕೊಂದು ಇಲ್ಲಿ ಹಾಕೋರೆ, ಅಲ್ಲಲ್ಲಿಗೆ ಇಲ್ಲಿಗೆ ದಾರಿ ಅಂತ ಹಾಕೋರು ಇದರಲ್ಲಿ. ಸೊ ಇದ್ರಲ್ಲಿ ಹಾಕಿರೋದಾರೆ ಏನೇನೂ ಇಲ್ಲ. ಪಾರ್ಕಿಂಗ್ ಒಂದು ಐತೆ, ಅಂದರೆ ನಿಲ್ಲುಗಡೆ ಅಂತ ಇಲ್ಲ ಹಾಕೋರು ಪಾರ್ಕಿಂಗು.
ಬಿಟ್ಟರೆ ಬೇರೆ ಏನಿಲ್ಲ. ಬರೋದು ವೇಸ್ಟ್ ಇದು. ಸುಮ್ಮನೆ ಇದೊಂದು ಇಷ್ಟು ಮಾತ್ರ ಹಾಕ್ಬಿಟ್ಟು ಹಿಂಗೆ ದಾರಿ ಇದೆ ಅಂದರೆ ಅಲ್ಲಿಂದ ಇರಬೇಕಲ್ಲ. ಹಿಂಗೆ ದಾರಿ ಇದೆ, ಇಲ್ಲೇನಿದೆ, ಇಲ್ಲೂ ಪೊದೆ ಇದೆ, ಹಿಂಗೆ ದಾರಿ ಇದೆ, ಹಿಂಗೆ ಪಾರ್ಕಿಂಗ್ ಮನೆ ಹೋಗಿ ಇದೊಂದು ಐತೆ ನೋಡ್ರಿ ಪಾರ್ಕಿಂಗ್ ಅಂತ ಹಾಕೋದು. ಬಿಟ್ಟರೆ ಬೇರೆ ಏನಿಲ್ಲ. ಇದು ನೋಡ್ರಿ ಒಳ್ಳೆ ಸಮಾಧಿ ಇದ್ದಂಗೆ ಐತೆ. ಸತ್ತೋರಿಗೆ ಸುಡ್ತಾರಲ್ಲ ಹಂಗೈತೆ. ಇಷ್ಟೇ ಈ ಪಾರ್ಕಿನ ಬಗ್ಗೆ ಇರೋ ವಿಡಿಯೋ. ಈ ವಿಡಿಯೋ ಏನಾರ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾತ್ರ ಮಾಡೋಕ್ಕೆ ಮರಿಲೇಬೇಡಿ.